ಕಾಲೇಜ್ ಹೋಗಿಲ್ಲ ಅಮ್ಮ ಇನ್ನೇನು ಹೋಗ್ತೀನಿ ಹಾ ಸರಿ ಸರಿ ರೆಡಿ ಆಗು ಎಲ್ಲಿ ನಿಮ್ಮಪ್ಪ ಬನ್ನಿರಿ ಅತ್ತಿಯರ ಮಗಳ ರೆಡಿನಾ ಹೂನಪ್ಪ ನಡಿ ಯಪ್ಪ ಸ್ಕೂಲ್ನಾಗ ಆಕಿನ ಕುಂದಿಸ್ಬಿಟ್ಟು ಹೇಳಪ್ಪ ಯಾರು ಆಕಿಗೆ ಕಾಡ್ಸಕ್ ಹೋಗ್ಬೇಡ್ರಪ್ಪ ನನ್ನ ಮೊಮ್ಮಗಳು ತುಂಬಾ ಮುಗ್ದೆ ಗೊತ್ತಾಗಲ್ಲ ಅದಕ್ಕಂತ ಹೇಳು ಅಯ್ಯ ಹೌದ ನಮ್ಮ ಮಗಳೇ ನನಗೆ ಗೊತ್ತಾಗಬೇಕಲ್ಲ ಯವ್ವ ನೀನ ಭಾಳ ಶಾಣೆ ಅದೀನಿ ಇವಾಗ ತಗೋತೀನಿ ಅಪ್ಪ ಹೊರಡೋಣ ಹಾ ಎಲ್ಲಿಗೋ ಬಂದ್ಯಾ ಬಂದ್ಯಾ ಅವಶ್ಯಕನ ಮಾಡಿಬಿಟ್ಯಾ ನಿನಗೆ ನಾಚಿಕೆ ಮಾನ ಬೈದಿಲ್ಲ ಹೋಗುವಾಗ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಅಷ್ಟ ಜ್ಞಾನ ಇಲ್ಲ ನಿನಗ ಹಾ ಕೂದ್ಲ ಏನ ಅಂತಾರಲ್ಲ ಕೂದ್ಲ ಕರಿ ಕೂದ್ಲೊಳಗ ಬೇಯ ಕೂದ್ಲ ನೆರೆಯಾಕತ್ತಾವ ಆದ್ರೂ ಕೂಡ ಚಿಚಿ ಒಂದಿಟ್ಟು ಬುದ್ಧಿ ಇಲ್ಲ ಏನಿಲ್ಲ ನಿಂಗ ಏ ಮುದುಕಿ ಬಾಯ್ ಮುಚ್ಚೋ ನಾನು ಮಾತಾಡ್ತಾ ಇರೋದು ನನ್ನ ಮಗಳ ಜೊತೆ ಯವ್ವ ಮುಂದೆ ಕಾಲೇಜಿಗೆ ಹೊಂಟೇನ್ ಬೇವ ಯಾಕ ನಾನು ಸತ್ತಿನ ಹೇಳಕ್ ಬರೈತಿಲ್ಲ ಯವ್ವ ನಾ ಕಾಲೇಜ್ ಹೋಗ್ತೀನಿ ಇವತ್ತಿನ ಅಂತಂದ ಹಾ ಹೌದು ಕಾಲೇಜ್ ಹೋದ್ರ ಮನೇಲಿ ಯಾರು ಕೆಲಸ ಮಾಡ್ತಾರೋ ಖಾಲಿ ಮನ್ಯಾಗ ಬಿದ್ದಿರ್ತಿಲ್ಲ ನೀನ ಮಾಡಿ ಕೆಲಸನ ಪಾಪ ಹುಡುಗಿ ಯಾಕೆ ಹೇಳ್ತೀರಿ ಅಕ್ಕಿ ಮುಂದೆ ಕಾಲೇಜ್ ಹೋಗ್ತಾಳ ಅಕ್ಕಿಗೆ ಸುಮ್ಮನೆ ತಲೆ ಕೆಡ್ಸಕ್ ಹೋಗ್ಬೇಡ ಅಕ್ಕಿನ ಪೂರ್ತಕ ಅಕ್ಕಿ ರೆಡಿ ಆಗಿ ಕಾಲೇಜ್ ಹೋಗಕ್ಕೆ ಅವಕಾಶ ಮಾಡ್ಕೊಡು ಅದನ್ನ ಬಿಟ್ಟು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಆ ಕೆಲಸ ಮಾಡಿಲ್ಲ ಅಂತಂದ್ರ ಚೆನ್ನಾಗಿರಲ್ಲ ತುಂಬಾ ಮನೇಲಿ ಕೆಲಸದವ್ರದಾರ ಅವ್ರ ಕಡೆ ಮಾಡಿಸ್ಕೋ ಅಷ್ಟೇನ ಇನ್ ಮುಂದೆ ಕೆಲಸದವ್ರು ಈ ಮನೆಗೆ ಬರ್ತಾರ ಕೆಲಸದವ್ರಿಗೆ ಬರಬೇಡ ಅಂತ ನೀನ್ ಆರ್ಡರ್ ಮಾಡಂಗಿಲ್ಲ ಅಷ್ಟೇ ಅಂದ್ರೇನ ನಾನಿನಕಿಗೆ ಸಂಬಂಧ ಪಟ್ಟೇ ಇಲ್ಲ ಪಟ್ಟಿದಿ ತಾಯಿ ಅಂತಂದು ಮಲತಾಯಿಯಾಗಿ ಬಂದು ಅವಳಿಗೆ ಕಣ್ಣೊಳಗ ಚುಚ್ಚಕತ್ತಿದಿ ನೀನು ನನಗ ಮಾತಾಡಕ ಟೈಮ್ ಇಲ್ಲ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಇದ್ರೆ ನೋಡ್ಕೋ ಹೌದು ಎಲ್ಲಿಯಮ್ಮ ರಾಮ ಅಪ್ಪ ಅಪ್ಪ ಬನ್ನಿಪ್ಪ ಮಗನ ಎಲ್ಲೋಗಿದ್ದೀನಿ ನಾವು ಇಷ್ಟತನ ಅಪ್ಪ ಹೊಲಕ್ ಹೋಗಿದ್ದೆಪ್ಪ ಯಾಕಪ್ಪ ಏನಾಯ್ತು ಮಗನ ಹೋಗಿ ನಿಮ್ಮ ಅಕ್ಕನ್ನ ಕಾಲೇಜ್ ಬಿಟ್ಟು ಬರ್ಪ ಆಯ್ತಾ ನನ್ ಸ್ವಲ್ಪ ಕೆಲಸ ಐತಪ್ಪ ಅವ್ ಗೌಡ್ರು ಸಿದ್ಲಿಂಗಪ್ಪ ಕರ್ದಾನ ಅದಕ್ಕೆ ಅಲ್ಲಿ ಹೋಗಿ ಬರ್ತೀನಿ ಸರಿನಾ ಆಕಿನ್ನ ಸ್ವಲ್ಪ ಜೋಪಾನ ಹೋಗಿ ಕರ್ಕೊಂಡೋಗಿ ಕಾಲೇಜ್ನಾಗ ಎಲ್ಲಾರು ಏನೇನ್ ಇರ್ತಾರ ಸ್ವಲ್ಪ ನೋಡಿ ಬರ್ತೀಯಾ ಮಗನ ಸರಿ ಬಿಡಪ್ಪ ಅಕ್ಕ ನಡಿ ಹೋಗೋಣ ಎಲ್ಲಿಗೆ ನಾನ್ ನನ್ನ ಮಗನ ಎಲ್ಲಿ ಕಸಲ ಬಾಯಿ ಮುಚ್ಕೊಂಡು ಬೀಳುತ್ತಿ ಏನೋ ಬಾಯಿಗೆ ಬೀಗ ಹಾಕ್ಲ ಹೋಗಿ ಒಳಗಡೆ ಏನು ಅಡ್ಡಗೋ ಅದ್ಯಾದ ಕಲಿಬೇಕಂತಾರಲ್ಲ ಹಂಗ ಪ್ರತಿಯೊಂದಕ್ಕೂ ಅಡ್ಡ 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 ಬರೀ ಅಡ್ಡ ಬರೋದಾಯ್ತು ಅವನು ಯಾರು ನನ್ ಮಗ ಅಕ್ಕಿ ಯಾರು ನನ್ ಮಗಳು ಅಕ್ಕನ್ನ ತಮ್ಮ ಕಾಲೇಜಿಗೆ ಬಿಡಾಕೊಂಡ್ರ ಅಷ್ಟ ಇದ್ರ ಮೇಲೆ ಇನ್ನೊಂದೇನಾದ್ರೂ ಮಾತಾಡಿದ್ರ ನಾಲ್ಗಿ ಸೀಳಿ ನಿನ್ ಕೈಯಾಗ ಕೊಡ್ತೀನಿ ಉಪ್ಪು ಖಾರ ಹಾಕಿ ನೆಕ್ಕೊಂತ ಕುಂದ್ರು ಬಂದಿ ಏನಂತೀನಿ ಮಗಳ ಸೂಕ್ಷ್ಮ ತಿಳ್ಕೊಳ ಅಂತ ಹೆಣ್ಣ ಇವಳು ನೀ ನಡಿವಾ ನಿಂಗೆ ಟೈಮ್ ಆಗತ್ತ ನಡಿ ನಂದು ಸ್ವಲ್ಪ ಕೆಲಸ ಐತಿ ಮಗನ ಹೋಗ್ಬಾ ಕರ್ಕೊಂಡು ಹೋಗ್ಬಾ ಹಾ ಸರಿಪಾ ಯವ್ವ ಸ್ವಲ್ಪ ಬುತ್ತಿ ಗಂಟು ರೆಡಿ ಮಾಡ್ತೇನೆ ಬೇ ಹೊಲಕ್ಕೆ ಕೆಲಸದವ್ರು ಬಂದಾರ ಎಲ್ಲರೂ ಬುತ್ತಿ ಗಂಟು ಮಾಡಿ ಕಟ್ಟಕ ನನ್ನ ಕೆಲಸದವ್ರು ಹಾಳು ಮಾಡ್ರಿ ಹಂಗ ತಿಳ್ಕೊ ಕೆಲ್ಸಕ್ಕೆ ಆಳ ಅಂತಂದ್ ಹೋಗ ಮಾಡೋಗು ನೀನ್ ಮಲ್ಯ ಅಂತಂದ್ರ ಆ ಪಕ್ಕದ ಮನಿ ಪಂಕವನ್ನ ಅಕ್ಕಿನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ಕೋಗು ಹೋಗು ಹೊಲ್ದಾಗ ಕೆಲಸ ಮಾಡೋರಿಗೆ ಹಸಿವು ಹಂಗ ಬಿಡ್ಬೇಕನ್ನ ಅವ್ರನ್ನ ಹೋಗು ರೊಟ್ಟಿ ಮಾಡಿ ಪಲ್ಯ ಮಾಡಿ ರೆಡಿ ಮಾಡ್ಕೋ ಸುಮ್ಮನೆ ನಮ್ದು ತಲೆ ಕೆಡಿಸಿ ಟೈಮ್ ವೇಸ್ಟ್ ಮಾಡ್ತಾರ ನಡಿ ಒಳಗಡೆ ನಾನು ಇವತ್ತು ಕೆಲಸದವ್ರು ಹಾಳು ಬರ್ತಾರಂತ ತಮ್ಮ ಹೇಳಿದ್ನ ಅದಕ್ಕ ಕೈಪಲ್ಯ ಪಲ್ಯ ಎಲ್ಲ ಜಾಸ್ತಿ ಮಾಡೇನಿ ಕಾಳು ಪಲ್ಯನ ಜಾಸ್ತಿ ಮಾಡೀನಿ ಏನಿಲ್ಲ ಬರೀ ರೊಟ್ಟಿ ಅಷ್ಟೇ ಪಂಕವಂಟಿ ಬರ್ತಾವಲ್ಲ ಆಕಿ ಚಿಕ್ಕಮ್ಮನ ಕೈಯಾಗ ಒಂದ್ 4 ರೊಟ್ಟಿನ ಮಾಡಿಸ್ಬಿಡು ಸರಿನಾ ಸರಿ ನಾನು ಬರ್ಲಾ ಬೇವ ಬೇಜಾರು ಮಾಡ್ಕೋಬೇವ ಎಷ್ಟು ದುರಂಕರ ಆಯ್ತು ನೋಡ ಅತ್ತಿಯರಿಕಿಗೆ ಏನ್ ಮಾಡದಪ್ಪ ನಾನು ತಪ್ಪಾಡ್ಬಿಟ್ಟೆ ಅನ್ಸತಿ ಯಾಕಾದ್ರೂ ನಾನು ನಿನಗೆ ಕರ್ಕೊಂಬಂದಿಕ್ಕೆ ನನಗೆ ತಾಳಿ ಕಟ್ಸಿದ್ನೋ ಏನೋ ಬಿಡಪ್ಪ ಹೋಗ್ಲಿ ಎಲ್ಲ ನನ್ನಿಂದ ನೋಡಪ್ಪ ಈ ಜಗಳ ವಿಘ್ನ ಮನೆಯಾಗೆಲ್ಲ ಅಯ್ಯೋ ಮಗಳ ಅಳ್ಬೇಡವಾ ನಾನು ಇದಕ್ಕೆ ಬೇರೆ ಹಾಕ್ತಿದ್ದೆ ಬಿಡು ನೀ ತಪ್ಪಿಕೊಂಡ್ಬಿಟ್ಟೆನ ಆದ್ರೂ ಅಮ್ಮ ಅಕ್ಕ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ನಡಿ ಟೈಮ್ ಆತಡಿ ಕಾಲೇಜಿಗೆ ಹೋಗ್ಪ ಮಗನ ಹೋಗಿ ಕರ್ಕೊಂಡು ಹೋಗ್ಪ ಟೈಮ್ ಆತು ಮಗಳ ಕಾಲೇಜ್ನಾಗ ಹೆಸರು ತರಬೇಕು ಆಯ್ತಾ ಚೆನ್ನಾಗಿ ಓದ್ಬೇಕು ನಮಸ್ಕಾರ ರೀ ಗೌಡ್ರ ಯಾರಪ್ಪ ನೀನು
ಅಯ್ಯೋ ಅಪ್ಪ, ತಪ್ಪಾಯ್ತಪ್ಪ. ಯಾಕಂದ್ರೆ ಅವರು ನಿನ್ನೆ ಬಂದಿದ್ರಪ್ಪ. ನೀನ್ ಬೇರೆ ಕೆಲಸ ಆಯ್ತು ಅಂದ್ಬಿಟ್ಟು ಲೇಟಾಗಿ ಬಂದ್ಬಿಟ್ಟು ರಾತ್ರಿ 10 ಗಂಟೆ ಆಗಿತ್ತು. ಇವ್ರೇನ ನಮ್ಮ ಕಾಲೇಜಿಗೆ ಹೊಸ್ದಾಗಿ ಬಂದಿರೋ ಪ್ರೊಫೆಸರ್ಪ್ಪ. ಓ ಹೌದನ್ರಿ. ನಮಸ್ಕಾರ ರೀ. ನಮಸ್ಕಾರ ಇಪ್ಪ ಗೌಡ್ರ. ನಮಸ್ಕಾರ. ಅದು ಹೇಳ್ರಿ. ಅಯ್ಯೋ ಇವರು ಮಗಳು ನನ್ನ ಮಗಳ್ರಿಕಿ ಮರ್ತು ಬಿಟ್ಟಾಳ್ರಿ. ಯಾಕಂದ್ರೆ ನಿನ್ನೆ ಲೇಟಾಗಿ ಬಂದ್ಬಿಟ್ನೆ ರೀ. ನಾನು ಸ್ವಲ್ಪ ಕೆಲಸ ಐತಂತ 10 ಗಂಟೆ 10:30 ಆಗಿತ್ರಿ. ಹಿಂಗಾಗಿ ಬೆಳಗಿನ ಕಾಲೇಜ್ ಹೋಗೋ ಗಡಿಬಿಡಿ ಒಳಗೆ ಅಕ್ಕಿನ ಮರ್ತು ನಾನು ಏನಂತ ಕೇಳಿಲ್ಲ. ತಪ್ಪು ತಿಳ್ಕೊಬೇಡ್ರಿ. ಹೌದು ನನ್ನಿಂದ ಏನಾಗಬೇಕಾಗಿತ್ರಿ? ಅದು ರೀ, ನಾನು ಇಲ್ಲಿ ಊರಿಗೆ ಪ್ರೊಫೆಸರ್ ಆಗಿದ್ದೀನಲ್ರಿ. ಸ್ವಲ್ಪ ಬಾಡಿಗೆ ಮನೆ ವ್ಯವಸ್ಥೆ ಏನಾರ ಮಾಡಿಕೊಟ್ರೆ ಚಲೋ ಆಕಿತ್ರಿಪ್ಪ. ನನಗೆ ನೀನು ನಮ್ಮ ಗೆಳೆಯ ಒಬ್ರು ಸಹಾಯ ಮಾಡಿದ್ರು. ಅದ ಒಂದು ನನಗೆ ತುಂಬಾ ಒಳ್ಳೇದಾಗಿತ್ತು. ಹಿಂಗಾಗಿ ಅವರು ಸಹಾಯ ಮಾಡಲಿಲ್ಲ. ನಿನ್ನೆ ತುಂಬಾ ತೊಂದರೆನೇ ಆಗಿರೋದು ನೋಡ್ರಿ. ಹೌದಾಪ. ಸರಿ ಬಿಡು, ವ್ಯವಸ್ಥೆ ಮಾಡ್ಕೊಡ್ತೀವಿ ಬಿಡಪ್ಪ. ಅದಕ್ಕೆ ತಲೆ ಕೆಡ್ಸ್ಕೊಂತಿ. ಇಲ್ಲೇ ಇದ್ರಾಗ ಏ ಕಳ್ಳ. ಹ ಲೋ, ಬೆಳಿಗ್ಗೆ ನನ್ನಲ್ಲಿ ಬಿಟ್ಬಿಟ್ಟು ಎಲ್ಲೋಗಿದ್ದಿ? ಅವೋ ಈ ಗೌಡ್ ನಿಂಗ ಪರಿಚಯನ? ಲೋ ಲೋ ಲೋ, ನೋಡ್ಲಿ ಕೇಳಿಸ್ಕೋ. ಇವಳು ನಮ್ಮಕ್ಕ, ಇವರು ನಮ್ಮಪ್ಪ. ಹೌದಾ? ಹೂನು, ನಿನ್ನೆ ರಾತ್ರಿ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಅದಿದ್ರೊಳಗೆ ಇರುಪ್ಪ ಅಂತಂದು ಹೇಳಿದ್ದೆ ನಾನು. ಅಪ್ಪು ಹೇಳೋಣ ಇವತ್ತಂದೆ, ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಹೊಲಕ್ಕೆ ಬೇರೆ ಹೋಗೋದಿತ್ತಲ್ಲ, ಹಂಗ ನೀನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನೀ ತಪ್ಪು ತಿಳ್ಕೊಬೇಡು, ನಿನ್ಗೆ ಇರಾಕ ವ್ಯವಸ್ಥೆ ನಾ ಮಾಡ್ಕೊಡ್ತೀನಿ. ಅಪ್ಪಗೆಲ್ಲ ಹೇಳ್ತೀನಿ. ಹೌದನಪ್ಪ, ನೀವಿಬ್ರು ಗೆಳೆಯರನ? ಹೂನಪ್ಪ. ನಾನು B.Ed ಮಾಡಿದ್ನೆ, ಅವನು B.Ed ಮಾಡಿ M.Ed ಮಾಡ್ದ. ನೋಡಿಲಿ ಹೆಂಗ ಕಾಲೇಜ್ ಲೆಕ್ಚರರ್ ಆಗ್ಬಿಟ್ಟ. ನಾ B.Ed ಮಾಡ್ಬಿಟ್ಟು ಹೋಗಪ್ಪ ಮುಂದೆ ಯಾಕೆ ಕಲಿಯೋದು ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಇಲ್ಲೇ ಹೊಲ ಮನಿ ನೋಡ್ಕೊಳಕತ್ತೆ ನೋಡಪ್ಪ. ಹೌದನಪ್ಪ. ಚಲೋ ಆಯ್ತಪ್ಪ, ಚಲೋ ಆಯ್ತು ಮಗನ. ಬಾಪ ನಾಷ್ಟ ಮಾಡ್ಬೋತಿ ಬಾ. ಗೌಡ್ರಿ ಹಾಗೈತಿ ನಾಷ್ಟ. ಇವರ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಬಿಟ್ರು, ತಿಂದ್ಬಿಟ್ಟು ಕುತ್ಕೊಂಡು ನೋಡಷ್ಟ. ಈಗ ಮನಿ ವ್ಯವಸ್ಥೆ ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗಿರೋದು. ಆಯ್ತು ಬಿಡಪ್ಪ, ತಿಳಿ ಏನ್ ಕೆಡ್ಸ್ಕೊಬೇಡ. ನಿನ್ಗೇನು ಮನಿದು ಏನಾರ ಪ್ರಾಬ್ಲಮ್ ಆಯ್ತಂದ್ರ ಬಾ, ಇಲ್ಲೇ ನಮ್ಮ ಮನಿ ಒಳಗ ವ್ಯವಸ್ಥೆ ಮಾಡಿ. ಇಷ್ಟು ದೊಡ್ಡ ಮನಿ ಐತಿ, ಏನು ತಲೆ ಕೆಡ್ಸ್ಕೊಬೇಡ. ಈ ಮನಿ ಮಗ ನೀನು, ಅರ್ಥ ಆಯ್ತಾನೆ? ತಲೆ ಕೆಡ್ಸ್ಕೊಬೇಡ. ಯಾರ ಏನಂದ್ರು ಏನ ತಲೆ ಕೆಡ್ಸ್ಕೊಂಡ್ರು ಅದನ್ನೇನು ನೀನ್ ತಲೆ ಕೆಡ್ಸ್ಕೊಲಾರ್ದ ಇಲ್ಲೇ ಬಂದಿರು. ಏನು ಪ್ರಾಬ್ಲಮ್ ಇಲ್ಲ. ನಿನ್ಗೇನು ಅಷ್ಟು ಮೀರಿ ಬೇರೆ ಮನಿ ಬೇಕಂದ್ರೆ ನನ್ನ ಮಗ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತಾನೆ. ಈಗ ಹೆಂಗಿದ್ರು ನನ್ನ ಮಗನ ಫ್ರೆಂಡ್ ಅಲ್ಲ ನೀನು, ಅಂದ್ಮೇಲೆ ನೀನು ನನ್ನ ಮಗ ಅಲ್ಲನಪ್ಪ. ಅಯ್ಯೋ ಬಾರ್ ಹೋಗಿರಿಯ ಒಳಗ ನಾಷ್ಟ ಮಾಡ್ಕೊಂಡು ಹೋಗಂತಿ. ಬೆಳಿಗ್ಗೆ ಅಲ್ಲೇ ಹೋಟೆಲ್ ನಂದು ಯಪ್ಪ, ಆ ಶಂಕರಿ ಮನೆ ಹೋಟೆಲ್ ನಂದು ತರಿಸಿದ್ದೆಪ್ಪ. ಅವಂಗ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಮನಿ ಊಟ ಮಾಡಿ ಕೂಡ ಅವಂಗ. ಹಂಗೇನಿಲ್ಲ ಮರಯ್ಯ. ಈಗ ಬೇಡ, ಕಾಲೇಜ್ಗೆ ಲೇಟ್ ಆಯ್ತು, ನಾನು ಹೋಗ್ತೀನಿ. ಸಾಯಂಕಾಲ ಏನ್ ವ್ಯವಸ್ಥೆ ಮಾಡ್ಕೊಡು ನಂಗೆ. ಸರಿನಾ? ಬರ್ಲಿ ನಾನು. ಸರಿಪ್ಪ, ಹೋಗ್ಬಾ. ಹಂಗಪ್ಪ, ಈಕಿ ನನ್ನ ಮಗಳು ನಿಮ್ ಕಾಲೇಜ್ನಾಗನ ಕಲಿಯೋದು. ಸ್ವಲ್ಪ ಆಕಿನ ಸ್ವಲ್ಪ ವಿಚಾರಿಸ್ಕೊಂತಿರಪ್ಪ, ಆಯ್ತಾ? ಸರಿ ಆಯ್ತು ಬಿಡ್ರಿ ಗೌಡ್ರ. ಸರಿ, ಇನ್ನ ಬರ್ಲಾರಿ, ನಾನು ಟೈಮ್ ಆಯ್ತು. ಅಯ್ಯೋ ಇರೋ, ನಾನು ಗಾಡಿ ತಗೊಳ್ತೀನಿ. 3 ಮಂದಿ ಹೋಗೋಣ. ಹುಚ್ಚ ಆಗಲ್ಪ, ನೀವಿಬ್ರು ಹೋಗ್ರಿ, ನಾನು ಬರ್ತಾ ಇರ್ತೇನೆ. ಸರಿ ಸರಿ, ನಡಿ, ನಾನು ಬರ್ತೀನಿ ಕಾಲೇಜಿಗೆ. ನಮ್ಮ ಅಕ್ಕನ ಬಿಟ್ಬಿಟ್ಟು ಬರ್ತೀನಿ.